ಸಾರ್ವಜನಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಹಾಸನ ವಿಧಾನಸಭಾ ಕ್ಷೇತ್ರದ ಅಭಿಪ್ರಾಯವನ್ನು ಮಂಡಲದ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಏನು ನಿರ್ಧಾರ ತಗೊಂಡಿದ್ದಾರೆ ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಜಿಲ್ಲೆಯಲ್ಲೂ ಕೂಡ ಅದರದ್ದು ಏನಿದೆ ಸಹಕಾರವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. NDA ಅಭ್ಯರ್ಥಿ ಗೆಲ್ಲಬೇಕು, ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಅವಕಾಶ ಇದೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊಡಬೇಕು, ಎಲ್ಲಿ ಜನತಾದಳಕ್ಕೆ ಅವಕಾಶ ಇದೆ ಅಲ್ಲಿ ಜನತಾದಳಕ್ಕೆ ಕೊಡಬೇಕು, ಎರಡೂ ಕಡೆ ಇಬ್ರಿಗೂ ಮಾಡೋ ಅವಕಾಶ ಇದ್ದರೆ ಸಮವಾಗಿ ಹಂಚ್ಕೋಬೇಕು ಅಂತೇಳಿ ಕಳೆದ ಬಾರಿನೂ ನೋಡಿದ್ರಿ ಸಂಖ್ಯೆ ಇಬ್ರಿಗೂ ಮೆಜಾರಿಟಿ ಇರಲಿಲ್ಲ. ನಮ್ಗೆ ಉಪಾಧ್ಯಕ್ಷರನ್ನು ಕೂಡ ನಾವು ಹೇಳಿದ್ವಿ. ಈಗಲೂ ಮ್ಯಾನಿಪುಲೇಷನ್ ಮಾಡಿ ಚುನಾವಣೆ ಮಾಡಬೇಕು ಅಂತೇಳಿ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಏನು ಹಿಂದೆ ಬೀಳೋ ಅಂಥ ಪರಿಸ್ಥಿತಿಲೇನಿರಲ್ಲ. ಆದರೆ ಮೈತ್ರಿ ಇರಬೇಕಾದ್ರೆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು, ಅದು ಪ್ರೀತಮ್ ಗೌಡನಿಂದ ಮುರಿದು ಬೀಳಬಾರ್ದು ಅಂತೇಳಿ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನನ್ನಿಂದ ಯಾವುದೇ ಥರ ಆದಂಥ ತಪ್ಪುಗಳಾಗಬಾರ್ದು ಅನ್ನೋ ಸದುದ್ದೇಶದಿಂದ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಮಂಡಲದ ಅಧ್ಯಕ್ಷರು ಮತ್ತು ನಮ್ಮ ಮಂಡಲದ ಎಲ್ಲ ಪ್ರಮುಖರು ಸೇರಿ ಚರ್ಚೆ ಮಾಡಿರೋದ್ರ ಭಾಗವಾಗಿ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಅವರು ಮುಂದುವರಿಲಿ, ಫಸ್ಟ್ 10 ತಿಂಗಳು ಭಾಜಪ ಕೊಡಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಸನ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಹಕ್ಕೊತ್ತಾಯ ಇದೆ. ಅದನ್ನು ಜಿಲ್ಲಾಧ್ಯಕ್ಷರು ಯಾವ ರೀತಿಯಾಗಿ ಅವ್ರು ಮನವೊಲಿಸಿ ಮೊದಲನೇ ಏನೋ ಒಂದು ಅವಧಿ ಇದೆ ಅದನ್ನು ಭಾರತೀಯ ಜನತಾ ಪಾರ್ಟಿಗೆ ಬಿಡಿಸ್ಕೊಡ್ತಾರೆ ಅನ್ನೋದು ಜಿಲ್ಲಾಧ್ಯಕ್ಷರುಗಳ ಜವಾಬ್ದಾರಿ ಕೊಟ್ಟು ನಾವು ಕಾಯೋಂಥ ಕೆಲಸವನ್ನು ಮಾಡ್ತೀವಿ. ಅಂದರೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಮ್ಯಾನಿಪುಲೇಷನ್ ಪೊಲಿಟಿಕ್ಸಿಗೆ ಹೋಗಿ ನಾವು ಅಧ್ಯಕ್ಷರು ಮಾಡಕ್ಕೆ ಹೋದರೆ ಮೈತ್ರಿ ಧರ್ಮ ಪಾಲನೆ ಆಗದೇ ಇರೋ ರೀತಿಯಲ್ಲಿ ಆಗಬಾರ್ದು ಅಂತೇಳಿ. ಯಾಕಂದ್ರೆ ಯಾರಿಗೂ ಮೆಜಾರಿಟಿ ಇಲ್ಲ, ಜನತಾದಳಕ್ಕೂ ಮೆಜಾರಿಟಿ ಇಲ್ಲ, ಭಾರತೀಯ ಜನತಾ ಪಾರ್ಟಿಗೂ ಇಲ್ಲ. ಮ್ಯಾನಿಪುಲೇಷನ್ ಪೊಲಿಟಿಕ್ಸು ಅಂತೇಳಿ ಹೇಳಿದ್ರೆ ಅವ್ರ ಓಟ್ ನಾವು ಹಾಕ್ಸ್ಕೊಳ್ಳೋದು, ನಮ್ಮ ಓಟ್ ಅವ್ರು ಹಾಕ್ಸ್ಕೊಳ್ಳೋದು. ಅದಕ್ಕೆ ಆಸ್ಪದ ಕೊಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಮುಕ್ತವಾಗಿ ಮೈತ್ರಿ ಇರೋ ಅಂಥ ಸಂದರ್ಭದಲ್ಲಿ ನನ್ನಿಂದ ಯಾವುದೇ ರೀತಿಯಾಗಿ ಮೈತ್ರಿಗೆ ಸಮಸ್ಯೆ ಆಗಬಾರ್ದು ಹಾಸನ ನಗರಸಭೆ ವ್ಯಾಪ್ತಿಯಿಂದ ಅಂತೇಳಿ. ಯಾಕಂದರೆ ಜಿಲ್ಲೆಯಲ್ಲಿ ಇನ್ನೂ 4 ಅರ್ಬನ್ ಲೋಕಲ್ ಬಾಡೀಸು ಚುನಾವಣೆ ನಡೀತಿರೋದ್ರಿಂದ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ತಗೊಳ್ಳೋದು, ಇನ್ನೊಂದು ಕಡೆ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಲಿ ಆಗಬಾರ್ದು. ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆ ಆದಮೇಲೆ ಅದಕ್ಕೆ ಕರ್ನಾಟಕ ಒಳಪಡುತ್ತೆ, ಅದರಲ್ಲಿ ಹಾಸನನೂ ಒಳಪಡುತ್ತೆ, ಅದರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರನೂ ಒಳಪಡುತ್ತೆ. ಎಲ್ಲಿ ಬೇಕೋ ಅಲ್ಲಿ ತಗೊಂಡು ಎಲ್ಲಿ ಬೇಡ ಅಲ್ಲಿ ಬಿಡ ಅಂಥದ್ದಿರಲ್ಲ. ಮೈತ್ರಿ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳದ ನಡುವೆ, ಅದರಲ್ಲಿ ಹಾಸನ ನಗರಸಭೆ ವ್ಯಾಪ್ತಿ ಕೂಡ ಸೇರುತ್ತೆ. ಹಾಗಾಗಿ ನನ್ನಿಂದ ಯಾವುದೇ ರೀತಿಯಾದಂಥ ಚಿಕ್ಕ ಲೋಪನೂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಪಕ್ಷದ ನಾಯಕರ ಧೋರಣೆಗೆ ಬೆಂಬಲವನ್ನು ಸೂಚಿಸಿ 10 ತಿಂಗಳ ಏನು ಹಂಚಿಕೆ ಇದೆ ಆ ಹಂಚಿಕೆಯನ್ನು ಮಾತನಾಡಿದ್ದೀವಿ ಅಂತ ಜಿಲ್ಲಾಧ್ಯಕ್ಷರು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಕೂಡ ಸಹಮತವನ್ನು ಮಾಡಿಸಿದ್ದೀನಿ.